ನಮಸ್ಕಾರ ಸ್ನೇಹಿತರೆ, YS ಹಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತು ನಾವು ತಿಳಿಯೋ ವಿಷಯ ತುಂಬಾ ಇಂಟ್ರೆಸ್ಟಿಂಗ್. ಯೂಟ್ಯೂಬ್ ಹುಟ್ಟಿದ್ದು ಹೇಗೆ, ಯೂಟ್ಯೂಬ್ ಎಷ್ಟು ದೊಡ್ಡದಾಗಿ ಬೆಳೆದಿತು ಮತ್ತು ಯೂಟ್ಯೂಬ್ನಿಂದ ಹಣ ಹೇಗೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ. ಇದು ಒಂದು ಸಿಂಪಲ್ ಅಪ್ಲಿಕೇಶನ್ ಕಥೆ ಅಲ್ಲ, ಇದು ಒಂದು ವಿಶ್ವವನ್ನು ಬದಲಿಸಿದ ಕ್ರಾಂತಿಯ ಕಥೆ. ಯೂಟ್ಯೂಬ್ ಹುಟ್ಟುವ ಮೊದಲು ಇಂಟರ್ನೆಟ್ ಹೇಗಿತ್ತು? ಇವತ್ತು ನಾವು ಮೊಬೈಲ್ ತೆಗೆಯುತ್ತೇವೆ, ಯೂಟ್ಯೂಬ್ ಓಪನ್ ಮಾಡುತ್ತೇವೆ, ಹಾಡು, ಸಿನಿಮಾ, ಕಾಮಿಡಿ, ಫ್ಯಾಕ್ಟ್ಸ್, ಇತಿಹಾಸ, ಗೇಮಿಂಗ್ ಎಲ್ಲವೂ ಸೆಕೆಂಡುಗಳಲ್ಲಿ ಸಿಗುತ್ತದೆ. ಆದರೆ 2000ರ ಆರಂಭದಲ್ಲಿ ಇಂಟರ್ನೆಟ್ ಅಷ್ಟು ಫಾಸ್ಟ್ ಇರಲಿಲ್ಲ. ಅಂದು ವಿಡಿಯೋ ನೋಡೋದು ಕಷ್ಟ, ಫೈಲ್ ಡೌನ್ಲೋಡ್ ಮಾಡಲು ಗಂಟೆಗಳ ಸಮಯ, ಜನರು ವಿಡಿಯೋ ಶೇರ್ ಮಾಡೋದು ತುಂಬಾ ಕಷ್ಟ. ಆ ಕಾಲದಲ್ಲಿ ಜನ ಹೆಚ್ಚು ಬಳಸ್ತಿದ್ದದ್ದು ಇಮೇಲ್, ಯಾಹೂ, ಆರ್ಕುಟ್, ಬ್ಲಾಗ್ಸ್, ಗೂಗಲ್ ಸರ್ಚ್. ಆದರೆ ವಿಡಿಯೋ ಶೇರ್ ಮಾಡುವ ಸರಳ ಪ್ಲಾಟ್ಫಾರ್ಮ್ ಇರಲಿಲ್ಲ. ಇದೇ ಸಮಯದಲ್ಲಿ ಒಂದು ಹೊಸ ಯುಗದ ಆರಂಭ ಆಯಿತು. ಯೂಟ್ಯೂಬ್ ಐಡಿಯಾ ಹೇಗೆ ಬಂತು? 2005ರಲ್ಲಿ ಅಮೆರಿಕಾದ ಪೇಪಾಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ 3 ಜನ ಯುವಕರು ಇದ್ದರು. ಅವರು ಚಾಡ್ ಹರ್ಲಿ, ಸ್ಟೀವ್ ಚೆನ್ ಮತ್ತು ಜಾವೇದ್ ಕರೀಮ್. ಒಂದು ದಿನ ಇವರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ನಮ್ಮ ಬಳಿ ಒಂದು ವಿಡಿಯೋ ಇದೆ, ಇದನ್ನು ಇಂಟರ್ನೆಟ್ನಲ್ಲಿ ಎಲ್ಲರಿಗೂ ತೋರಿಸಬೇಕು, ಆದರೆ ಹೇಗೆ? ಅಂದು ವಿಡಿಯೋ ಅಪ್ಲೋಡ್ ಮಾಡಲು ಸರಿಯಾದ ಪ್ಲಾಟ್ಫಾರ್ಮ್ ಇಲ್ಲ, ವೆಬ್ಸೈಟ್ಗಳು ವಿಡಿಯೋ ಸಪೋರ್ಟ್ ಮಾಡುತ್ತಿರಲಿಲ್ಲ, ಎಲ್ಲರೂ ಸುಲಭವಾಗಿ ನೋಡೋ ಹಾಗೆ ಇಲ್ಲ. ಆಗ ಇವರ ಮನಸ್ಸಿನಲ್ಲಿ ಒಂದು ಐಡಿಯಾ ಹುಟ್ಟಿತು. ಎಲ್ಲರೂ ಸುಲಭವಾಗಿ ವಿಡಿಯೋ ಅಪ್ಲೋಡ್ ಮಾಡಬಹುದು, ನೋಡಬಹುದು, ಶೇರ್ ಮಾಡಬಹುದು ಅಂತ ಒಂದು ವೆಬ್ಸೈಟ್ ಮಾಡೋಣ. ಅದೇ ಯೂಟ್ಯೂಬ್ನ ಮೊದಲ ಹೆಜ್ಜೆ. ಯೂಟ್ಯೂಬ್ ಲಾಂಚ್ ಯಾವಾಗ ಆಯಿತು? ಫೆಬ್ರವರಿ 14, 2005. ಈ ದಿನ youtube.com ಎಂಬ ಡೊಮೇನ್ ರಿಜಿಸ್ಟರ್ ಆಯಿತು. ಆದರೆ ಮೊದಲ ವಿಡಿಯೋ ಅಪ್ಲೋಡ್ ಆಗಿದ್ದು ಏಪ್ರಿಲ್ 23, 2005. ಮೊದಲ ವಿಡಿಯೋ ಹೆಸರು ಮೀ ಎಟ್ ದ ಝೂ. ಅಪ್ಲೋಡ್ ಮಾಡಿದವರು ಜಾವೇದ್ ಕರೀಮ್. ಈ ವಿಡಿಯೋದಲ್ಲಿ ಅವರು ಝೂನಲ್ಲಿ ಆನೆಗಳ ಮುಂದೆ ನಿಂತು ಮಾತನಾಡುತ್ತಾರೆ. ವಿಡಿಯೋ ಚಿಕ್ಕದಾದರೂ ಅದು ಇತಿಹಾಸದಲ್ಲಿ ದೊಡ್ಡ ಗುರುತು ಬಿಟ್ಟಿತು. ಯೂಟ್ಯೂಬ್ ಏಕೆ ಇಷ್ಟು ಫೇಮಸ್ ಆಯಿತು? ಯೂಟ್ಯೂಬ್ನ ಪ್ಲಸ್ ಪಾಯಿಂಟ್ ಏನಂದ್ರೆ ಸಿಂಪಲ್ ಅಪ್ಲೋಡ್, ಎಲ್ಲರೂ ನೋಡಬಹುದು, ಲಿಂಕ್ ಶೇರ್ ಮಾಡಬಹುದು, ಫ್ರೀ, ಯಾವ ದೇಶದವರಾದರೂ ವಿಡಿಯೋ ಹಾಕಬಹುದು. ಈ ಕಾರಣಗಳಿಂದ ಯೂಟ್ಯೂಬ್ ಸೀಕ್ರೆಟ್ ಆಗಿ ವೈರಲ್ ಆಗತೊಡಗಿತು. ಜನರಿಗೆ ಇದು ಒಂದು ಹೊಸ ಸ್ವಾತಂತ್ರ್ಯ ಕೊಟ್ಟಿತು. ಟಿವಿ ಚಾನೆಲ್ ಬೇಕಾಗಿಲ್ಲ, ನಾನೇ ನನ್ನ ಚಾನೆಲ್ ಮಾಡಬಹುದು. ಯೂಟ್ಯೂಬ್ಗೆ ಹಣ ಎಲ್ಲಿಂದ ಬಂತು? ಆರಂಭದಲ್ಲಿ ಯೂಟ್ಯೂಬ್ಗೆ ಹಣವೇ ಇರಲಿಲ್ಲ, ಅದು ಕೇವಲ ಒಂದು ಸ್ಟಾರ್ಟ್ಅಪ್. ಆದರೆ ಸಮಸ್ಯೆ ಏನಂದ್ರೆ ವಿಡಿಯೋ ಸರ್ವರ್ಗೆ ದೊಡ್ಡ ಖರ್ಚು, ಇಂಟರ್ನೆಟ್ ಬ್ಯಾಂಡ್ವಿಡ್ತ್ ಖರ್ಚು, ಸ್ಟೋರೇಜ್ ಖರ್ಚು. ಯೂಟ್ಯೂಬ್ ಬೆಳೆದಂತೆ ಖರ್ಚು ಕೂಡ ಹೆಚ್ಚಾಯಿತು. ಅದಕ್ಕಾಗಿ ಯೂಟ್ಯೂಬ್ಗೆ ದೊಡ್ಡ ಹೂಡಿಕೆ ಬೇಕಾಯಿತು. ಗೂಗಲ್ ಯೂಟ್ಯೂಬ್ ಅನ್ನು ಖರೀದಿಸಿದ ಕಥೆ. 2006ರಲ್ಲಿ ಯೂಟ್ಯೂಬ್ ಒಂದು ಸ್ಫೋಟದಂತೆ ಬೆಳೆದಿತ್ತು. ಆಗ ದೊಡ್ಡ ಕಂಪನಿಗಳ ಕಣ್ಣು ಯೂಟ್ಯೂಬ್ ಮೇರೆ ಬಿತ್ತು. ಅಕ್ಟೋಬರ್ 9, 2006 ಗೂಗಲ್ ಯೂಟ್ಯೂಬ್ ಅನ್ನು ಖರೀದಿಸಿತು. ಬೆಲೆ $1.65 ಬಿಲಿಯನ್, ಅಂದರೆ ಸಾವಿರಾರು ಕೋಟಿ ರೂಪಾಯಿ. ಆ ದಿನದಿಂದ ಯೂಟ್ಯೂಬ್ನ ಇತಿಹಾಸ ಹೊಸ ಹಂತಕ್ಕೆ ಪ್ರವೇಶಿಸಿತು. ಯೂಟ್ಯೂಬ್ನಿಂದ ಹಣ ಹೇಗೆ ಬರುತ್ತೆ? ಯೂಟ್ಯೂಬ್ ಮಾನಿಟೈಸೇಷನ್. ಈಗ ಬನ್ನಿ ಮುಖ್ಯ ವಿಷಯಕ್ಕೆ. ಯೂಟ್ಯೂಬ್ನಿಂದ ಹಣ ಹೇಗೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ? ಇದನ್ನು 2 ಭಾಗವಾಗಿ ನೋಡೋಣ. ಯೂಟ್ಯೂಬ್ ಕಂಪನಿಗೆ ಹಣ ಹೇಗೆ ಬರುತ್ತೆ, ಕ್ರಿಯೇಟರ್ಸ್ಗಳಿಗೆ ಹಣ ಹೇಗೆ ಬರುತ್ತೆ. ಯೂಟ್ಯೂಬ್ ಕಂಪನಿಗೆ ಹಣ ಹೇಗೆ ಬರುತ್ತೆ? ಯೂಟ್ಯೂಬ್ನ ಮುಖ್ಯ ಆದಾಯ ಮೂಲಗಳು. ಜಾಹೀರಾತು. ನೀವು ವಿಡಿಯೋ ನೋಡುತ್ತೀರಾ, ಮಧ್ಯೆ ಜಾಹೀರಾತು ಬರುತ್ತದೆ. ಅದೇ ಯೂಟ್ಯೂಬ್ನ ನಂಬರ್ 1 ಇನ್ಕಮ್. ಯೂಟ್ಯೂಬ್ ಪ್ರೀಮಿಯಂ. ಜನರು ಆಡ್ಸ್ ಇಲ್ಲದೆ ನೋಡಲು ಪ್ರೀಮಿಯಂ ತೆಗೆದುಕೊಳ್ಳುತ್ತಾರೆ, ಅದರ ಹಣ ಯೂಟ್ಯೂಬ್ಗೆ ಬರುತ್ತದೆ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ಸ್. ದೊಡ್ಡ ಕಂಪನಿಗಳು ಯೂಟ್ಯೂಬ್ ಜೊತೆ ಡೀಲ್ ಮಾಡುತ್ತವೆ. ಯೂಟ್ಯೂಬ್ ಟಿವಿ, ಮೂವೀಸ್. ಕೆಲವು ದೇಶಗಳಲ್ಲಿ ಯೂಟ್ಯೂಬ್ ಟಿವಿ ಮತ್ತು ಪೇಯ್ಡ್ ಮೂವೀಸ್ ಇದೆ. ಇಷ್ಟೆಲ್ಲ ತಿಳಿದುಕೊಳ್ತಿದ್ದೀರಿ, ಈ ಚಾನಲ್ಗೆ ಸಪೋರ್ಟ್ ಬೇಡವಾ? ಹಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡೋ ಒಂದು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋಗೆ ಪ್ರೋತ್ಸಾಹಿಸಿದಂತಾಗುತ್ತದೆ. ಕ್ರಿಯೇಟರ್ಗಳಿಗೆ ಹಣ ಹೇಗೆ ಬರುತ್ತೆ? ಇದೀಗ ನಿಮ್ಮಂಥ ಚಾನಲ್ ಓನರ್ಗೆ ಮುಖ್ಯವಾಗಿರುವ ಭಾಗ. ಯೂಟ್ಯೂಬ್ನಲ್ಲಿ ಹಣ ಬರೋದು ಒಂದು ದಾರಿ ಮಾತ್ರ ಅಲ್ಲ, ಅದು ಹಲವಾರು ದಾರಿಗಳು. ಆಡ್ಸೆನ್ಸ್ ಮಾನಿಟೈಸೇಷನ್. ಜಾಹೀರಾತಿನಿಂದ ಹಣ. ನಿಮ್ಮ ವಿಡಿಯೋ ಮೇಲೆ ಆಡ್ಸ್ ಬಂದರೆ ಕಂಪನಿ ಆಡ್ಸ್ಗೆ ಹಣ ಕೊಡುತ್ತೆ. ಯೂಟ್ಯೂಬ್ ಅದರಲ್ಲಿ ಒಂದು ಭಾಗ ತೆಗೆದುಕೊಳ್ಳುತ್ತೆ. ಉಳಿದ ಹಣ ಕ್ರಿಯೇಟರ್ಗೆ ಬರುತ್ತೆ. ಇದನ್ನು ಆಡ್ಸೆನ್ಸ್ ಇನ್ಕಮ್ ಅಂತ ಕರೀತಾರೆ. ಮಾನಿಟೈಸೇಷನ್ಗೆ ಬೇಕಾದ ಅರ್ಹತೆ. ಸಾಮಾನ್ಯವಾಗಿ 1000 ಸಬ್ಸ್ಕ್ರೈಬರ್ಸ್
4,000 ವಾಚ್ ಅವರ್ಸ್ 12 ತಿಂಗಳಲ್ಲಿ, ಅಥವಾ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ 90 ದಿನಗಳಲ್ಲಿ. ಚಾನೆಲ್ ಮೆಂಬರ್ಶಿಪ್. ನಿಮ್ಮ ಚಾನೆಲ್ಗೆ ಫ್ಯಾನ್ಸ್ ಜಾಯಿನ್ ಮಾಡಿ ತಿಂಗಳಿಗೆ ಹಣ ಕೊಡಬಹುದು. ಅವರಿಗೆ ಬ್ಯಾಜ್, ಸ್ಪೆಷಲ್ ಇಮೋಜಿ, ಮೆಂಬರ್ಸ್ ಓನ್ಲಿ ವಿಡಿಯೋಸ್, ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್ಸ್, ಲೈವ್ ಸ್ಟ್ರೀಮ್ನಲ್ಲಿ ಜನ ಹಣ ಕೊಟ್ಟು ಮೆಸೇಜ್ ಹೈಲೈಟ್ ಮಾಡಿಸಬಹುದು. ಯೂಟ್ಯೂಬ್ ಶಾರ್ಟ್ಸ್ ಬೋನಸ್ ಅಥವಾ ಆಡ್ಸ್ ರೆವೆನ್ಯೂ. ಶಾರ್ಟ್ಸ್ ವ್ಯೂಸ್ ಮೂಲಕವೂ ಆದಾಯ ಬರುತ್ತೆ. ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್. ಇದು ದೊಡ್ಡ ಹಣ. ಕಂಪನಿಗಳು ನಿಮ್ಮ ವಿಡಿಯೋದಲ್ಲಿ ಪ್ರಾಡಕ್ಟ್ ಮೆನ್ಷನ್, ರಿವ್ಯೂ, ಪ್ರಮೋಷನ್ ಮಾಡಿಸಿದರೆ ಹಣ ಕೊಡುತ್ತವೆ. ಅಫಿಲಿಯೇಟ್ ಮಾರ್ಕೆಟಿಂಗ್. ನೀವು ಒಂದು ಲಿಂಕ್ ಕೊಡ್ತೀರಾ, ಈ ಪ್ರಾಡಕ್ಟ್ ಅಮೆಜಾನ್ನಲ್ಲಿ ಇದೆ, ಯಾರಾದರೂ ಖರೀದಿಸಿದರೆ ನಿಮಗೆ ಕಮಿಷನ್. ಮರ್ಚ್, ಟೀ ಶರ್ಟ್ಸ್, ಕ್ಯಾಪ್ಸ್, ನಿಮ್ಮ ಚಾನೆಲ್ ಹೆಸರು ಇರುವ ಐಟಮ್ಸ್ ಮಾರಬಹುದು. ಕೋರ್ಸಸ್ ಅಥವಾ ಪೇಯ್ಡ್ ಕಂಟೆಂಟ್. ನಿಮ್ಮ ನಾಲೆಜ್ ಆಧಾರದಲ್ಲಿ ಕೋರ್ಸ್, PDF ನೋಟ್ಸ್, ಪೇಯ್ಡ್ ವಿಡಿಯೋಸ್ ಮಾರಬಹುದು. ಯೂಟ್ಯೂಬ್ ಅಲ್ಗಾರಿದಮ್ ಹೇಗೆ ಕೆಲಸ ಮಾಡುತ್ತೆ? ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನು ಎಲ್ಲರಿಗೂ ತೋರಿಸಲ್ಲ. ಮೊದಲು ಚಿಕ್ಕ ಗುಂಪಿಗೆ ತೋರಿಸಿ ನೋಡಿ, ಜನ ಕ್ಲಿಕ್ ಮಾಡ್ತಾರಾ? CTR. ಎಷ್ಟು ಸಮಯ ನೋಡ್ತಾರೆ? ವಾಚ್ ಟೈಮ್. ಲೈಕ್, ಕಮೆಂಟ್, ಶೇರ್ ಆಗುತ್ತಾ? ಸಬ್ಸ್ಕ್ರೈಬ್ ಆಗುತ್ತಾ? ಇವು ಹೆಚ್ಚಿದರೆ ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತೋರಿಸುತ್ತದೆ. ಯೂಟ್ಯೂಬ್ನಲ್ಲಿ ಹಣ ಬರದೇ ಇರುವ ಕಾರಣಗಳು. ಬಹಳ ಜನ ಕೇಳ್ತಾರೆ, ನಮ್ಮ ವಿಡಿಯೋಕ್ಕೆ ವ್ಯೂಸ್ ಬರುತ್ತಿದೆ, ಆದರೆ ಹಣ ಬರ್ತಿಲ್ಲ ಏಕೆ? ಇದಕ್ಕೆ ಕಾರಣಗಳು: ಮಾನಿಟೈಸೇಷನ್ ಆನ್ ಆಗಿಲ್ಲ, ಕಾಪಿರೈಟ್ ಕಂಟೆಂಟ್, ರೀಯೂಸ್ಡ್ ಕಂಟೆಂಟ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ಲೋ CPM, ಆಡ್ಸ್ ರೇಟ್ ಕಡಿಮೆ, ಆಡಿಯನ್ಸ್ ಕಂಟ್ರಿ, ಇಂಡಿಯಾ CPM ಕಡಿಮೆ ಇರಬಹುದು. ಯೂಟ್ಯೂಬ್ ಕ್ರಿಯೇಟರ್ ಆಗಿ ಯಶಸ್ಸು ಪಡೆಯೋದು ಹೇಗೆ? ನಿಮ್ಮ YS ಹಿಸ್ಟರಿ ಚಾನೆಲ್ಗೆ ನಾನು ಹೇಳೋ ಸೀಕ್ರೆಟ್: ಒಂದು ಟಾಪಿಕ್, ಒಂದು ವಿಡಿಯೋ, ಥಂಬ್ನೇಲ್ ಸ್ಟ್ರಾಂಗ್ ಇರಬೇಕು, ಟೈಟಲ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು, 20 ಸೆಕೆಂಡ್ಸ್ ಒಳಗೆ ಹುಕ್ ಬೇಕು, ಸಬ್ಸ್ಕ್ರೈಬ್, ಕಾಲ್ ಟು ಆಕ್ಷನ್, ಮಿಡ್ ಮತ್ತು ಎಂಡ್, ಸೀರೀಸ್ ಫಾರ್ಮ್ಯಾಟ್, ಡಿಸ್ಟ್ರಿಕ್ಟ್ ಹಿಸ್ಟರಿ ಅಥವಾ ಕನ್ನಡ ಮಿಸ್ಟರಿ ಅಥವಾ ವಾರ್ ಹಿಸ್ಟರಿ. ಯೂಟ್ಯೂಬ್ ಭವಿಷ್ಯ. ಯೂಟ್ಯೂಬ್ ಈಗ ಕೇವಲ ವಿಡಿಯೋ ಪ್ಲಾಟ್ಫಾರ್ಮ್ ಅಲ್ಲ, ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಯೂನಿವರ್ಸಿಟಿ, ಎಂಟರ್ಟೈನ್ಮೆಂಟ್, ಬಿಸ್ನೆಸ್, ಮಾರ್ಕೆಟಿಂಗ್, ನಾಲೆಜ್ ಹಬ್. ಇಂದು ಒಬ್ಬ ರೈತನ ಮಗ, ವಿದ್ಯಾರ್ಥಿ, ಕಾರ್ಮಿಕ ಅಥವಾ ಹಳ್ಳಿಯ ಹುಡುಗ ಯಾರಾದರೂ ಯೂಟ್ಯೂಬ್ ಮೂಲಕ ದೊಡ್ಡ ಸ್ಟಾರ್ ಆಗಬಹುದು. ಯಾಕೆಂದ್ರೆ ಯೂಟ್ಯೂಬ್ನಲ್ಲಿ ಅವಕಾಶ ಎಲ್ಲರಿಗೂ ಇದೆ. ಕೊನೆ ಮಾತು. ಸ್ನೇಹಿತರೆ, ಯೂಟ್ಯೂಬ್ ಒಂದು ವಿಡಿಯೋ ಆ್ಯಪ್ ಅಲ್ಲ, ಇದು ಒಂದು ಹೊಸ ಯುಗ, ಒಂದು ಹೊಸ ಜೀವನ, ಒಂದು ಹೊಸ ಉದ್ಯೋಗ. ನೀವು ಸರಿಯಾಗಿ ಶ್ರಮ ಪಟ್ಟರೆ ಯೂಟ್ಯೂಬ್ ನಿಮ್ಮ ಜೀವನ ಬದಲಾಯಿಸಬಹುದು. ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಕನ್ನಡ ಫ್ಯಾಕ್ಟ್ಸ್, ಹಿಸ್ಟರಿ ಸ್ಟೋರೀಸ್, ಮಿಸ್ಟರಿ ವಿಡಿಯೋಗಳಿಗೆ YS ಹಿಸ್ಟರಿ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಯೂಟ್ಯೂಬ್ ಬಗ್ಗೆ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಯಾವ ವಿಷಯದ ಬಗ್ಗೆ ಮುಂದಿನ ವಿಡಿಯೋ ನೋಡಬೇಕು ಎಂಬುದು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.